ನನ್ನ ಹೆಸರು ನಾಗೇಶ್ ಅಂತ. ನನ್ನ ಹೆಸರು ಡಾಕ್ಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ಯಾಮಿಸ್ ಗ್ರೂಪ್ ಆಫ್ ಕಂಪನೀಸ್ ಹಾಗೂ ರೋಟರಿ ಮೈಸೂರು ವೆಸ್ಟ್ ಪಾಸ್ಟ್ ಪ್ರೆಸಿಡೆಂಟ್ ಹಾಗೂ ರೋಟರಿ 3181ನ ಅಸಿಸ್ಟೆಂಟ್ ಗವರ್ನರ್ ಆಗಿದ್ದೀನಿ ಈ ವರ್ಷದಲ್ಲಿ. ಸೊ ನಾನು ನಮ್ಮ ರೊಟೇರಿಯನ್ ಆದಂಥ ಶ್ರೀಹರಿಯವರ ಹತ್ರ ಒಂದು ಚಿಟ್ಸ್ ಹಾಕಿದ್ದೆ. ಅವ್ರ ಕಂಪನಿ ಶ್ರೀ ಲಕ್ಷ್ಮೀ ನರಸಿಂಹ ಚಿಟ್ಸ್ ಅಂತ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸು, ಯಾವುದೇ ಹ್ಯಾಸಲ್ ಫ್ರೀ ಇಲ್ಲದೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಆ್ಯಂಡ್ ಒಳ್ಳೆ ರಿಟರ್ನ್ಸ್ ಕೂಡ ಬಂದಿದೆ. ಸೊ ನಾನು ಹೇಳೋದಿಷ್ಟೇ, ಯಾರಾದರೂ ಚಿಟ್ಸ್ ಹಾಕೋಕ್ಕೆ ಇಷ್ಟಪಡೋರು, ಇಟ್ ಈಸ್ ಒನ್ ಆಫ್ ದಿ ಗುಡ್ ಕಂಪನಿ, ತುಂಬ ಸಿಸ್ಟಮೆಟಿಕ್ ಆಗಿದೆ. ಸೊ ಯಾವುದೇ ಗೋಜಲುಗಳಿಲ್ಲದೆ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರುದ್ರೇಶ್ ಅಂತ. ಬೇಸಿಕಲಿ ಐ ಬಿಸ್ನೆಸ್ ಮೆನ್, ಮೆಡಿಕಲ್ ಸ್ಟೋರ್ ರನ್ ಮಾಡ್ತೀನಿ. ನಾನು ಯಾವತ್ತೂ ಚೀಟಿ ವ್ಯವಹಾರ ಎಲ್ಲ ಮಾಡಿರಲಿಲ್ಲ. ಎಲ್ಲರೂ ಹೇಳ್ತಿರೋ ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ವಾಕ್ ಮಾಡೋವಾಗ ಬಾಲು ಸರ್ ಫ್ರೆಂಡ್ ಆದರು. ಹಿಂಗೆ ಒಂದು ಚೀಟಿ ಹಾಕಿ ಅಂತ ಹೇಳಿದ್ರು. ನಾನು ಯಾವತ್ತು ಐ ಆಮ್ ನಾಟ್ ಯೂಸ್ ಟು ಇಟ್ ಸರ್ ಅಂದೆ. ಇಲ್ಲ, ನೀವು ಹಾಕಿ ಅಂತ ಹೇಳಿದ್ರು. ಒಂದು 5 ಲಕ್ಷದ್ದು 10 ಲಕ್ಷದ್ದು 2 ಸರಿ ಹಾಕಿದ್ರೆ ಮೈ ಜರ್ನಿ ಇಸ್ ಫ್ರಮ್ 2-3 years ವಿತ್ ಬಾಲು ಸರ್. ನನಗೇನಂತ ಹಾರ್ಡ್ ಆಗ್ತಿಲ್ಲ. ನಾನು ಏನು ಸೇವಿಂಗ್ಸ್ ಮಾಡ್ತೀನೋ ಅಲ್ಲಿ ಆಗ್ತಾ ಇದ್ದೀನಿ ಅಷ್ಟೇ. ಮೊದಲು ಯಾರಾದರೂ ಕೇಳಿದ್ರೆ ನನ್ನ ದುಡ್ಡಿಗೆ ಬಡ್ಡಿ ಕೊಡೋರಿಲ್ಲ, ನಾನು ಯಾಕೆ ಚೀಟಿ ಹಾಕ್ತಿದ್ದೆ ಅಂತಿದ್ವಿ. ನನ್ನ ಸೇವಿಂಗ್ಸೇ 1% ಮೇಲೆ ನನಗೆ ಇನ್ಕಮ್ ಕೊಡುತ್ತೆ. ನಾನು ಚೀಟಿ ಎತ್ತದೇ ಇದ್ರು ಕೊನೆ ಎತ್ಕೊಂಡ್ರು ಐ ವಿಲ್ ಗೆಟ್ ಹಾರ್ಡ್ಲಿ 1% ಇನ್ ದ್ಯಾಟ್. ನಾನೊಂದು ಸೈಟ್ ತೊಗೊಳಕ್ಕಾಗಲಿ, ಮಕ್ಕಳು ಫೀಸ್ ಕಟ್ಟೋಕ್ಕಾಗಲಿ ಯೋಚನೆ ಮಾಡಬೇಕಾಗಿಲ್ಲ. ಆಮೇಲೆ ಅವರು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾರೆ ನನ್ನ ಹತ್ರ. ಇಷ್ಟು ದಿವಸಕ್ಕೆ ಫ್ರಮ್ 5 to 6 years ಒಂದಿನೂ ನಾನು ಹಾರ್ಡ್ ಆಗಿ ಯಾಕೆ ಇಷ್ಟು ದಿವಸ ಕಟ್ಟಿಲ್ಲ, ಒಂದು 3-4 ದಿವಸ ಲೇಟ್ ಆದರೂ ಐ ಯೂಸ್ ಟು ಕಾಲ್ ಹಿಮ್ ಅಂಡ್ ಟೆಲ್, ಸರ್ ಲೇಟ್ ಆಗ್ತದೆ, ಆಗಲಿ ಬಿಡಿ, ಯು ಆರ್ ಮೈ VIP ಕಸ್ಟಮರ್. ಬೇರೆಯವ್ರ ಹತ್ರ ಎಲ್ಲ ಹಿಂಗಿರ್ತಾರೋ ನನ್ನ ಹತ್ರ ಅಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ನೋಡ್ಕೋತಾರೆ. ನಂದು ಏನೇ ಒಂದು ನೋವು ಏನಾದರೂ ಹೇಳಿದ್ರು ಯು ವಿಲ್ ಗಿವ್ ಪಾಸಿಟಿವ್ ರಿಸಲ್ಟ್ಸ್ ಫಾರ್ ಮೀ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್. ಎಸ್ಪೆಷಲಿ ಚೀಟಿ ಅಂದರೆ ನನಗೆ ಯಾವುದು, ನನ್ನ ಮಗ MBBS ಓದ್ತಾ ಇದ್ದಾನೆ, ಅವನು ಹಾರ್ಡ್ಲಿ 20 lakhs ಇಯರ್ಲಿ ಕಟ್ಟಬೇಕು. ನನಗೊಂದು ಚೀಟಿ ಇರೋದು ಒಂದು ಧೈರ್ಯ. ಈ ವರ್ಷ ಈ ತಿಂಗಳಂದ್ರೆ ಮುಂದಿನ ತಿಂಗಳು ನನ್ನ ಬಿಟ್ಟಲ್ಲಿ ಎತ್ಕೋಬೋದು, ಕಟ್ಟಬೇಕು ಅಂತ. ಐ ಆಮ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಹಿಮ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಉಮಾ ಅಂತ. ನಾನು ಲಕ್ಷ್ಮೀ ನರಸಿಂಹ ಚಿಟ್ ಜಾಯಿನ್ ಆಗಿ 2-3 years ಆಯಿತು. ಐ ಜಾಯಿಂಡ್ 1 lakh, 2 lakh and 5 lakh on a regular interval. Overall, I am happy with the service and benefits. I am enjoying the benefits. Thank you, Lakshmi Narasimha Chits. Thank you for your good service. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಬಿ ಚಂದ್ರ ಅಂತ. ನಾನು ಒಂದು ಮೆಟಾಬಾಲಿಕ್ ಡಿಸಾರ್ಡರ್ಸು ಒಂದು 121 ವರ್ಷದ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದೇ ಸ್ನೇಹಿತರ ಮಗನಾದಂಥ ಶ್ರೀಹರಿಯವರು, ನಮ್ಮ ಸ್ನೇಹಿತರಾದಂಥ ಬಾಲರಾಜ್ ಅವರು, ಅಂದರೆ ತುಮಕೂರಲ್ಲಿ ನಮಗೆ ಭಾಳ ಆತ್ಮೀಯ ಪರಿಚಯ ತುಂಬ ವರ್ಷಗಳಿಂದ. తర్వాత ನಮಗೆ ರೊಟೇರಿಯನ್ ಕೊಲೀಗ್ ಆದರು ಶ್ರೀಹರಿಯವರು. ಮತ್ತು ಶ್ರೀಹರಿಯವರು ಕೂಡ ಒಳ್ಳೆ ಪ್ರಪಂಚಾದ್ಯಂತ ಹೆಸರು ಮಾಡಿದ್ದಾರೆ. ಅವ್ರದ್ದೇ ಒಂದು ಬಾಡಿ ಬಿಲ್ಡಿಂಗ್ನಲ್ಲಿ ನಮ್ಮ ಇಂಡಿಯಾದು, ನಮ್ಮ ಕರ್ನಾಟಕದ್ದು, ನಮ್ಮ ರಾಜ್ಯ, ದೇಶ, ಅಂತರ ದೇಶ ಎಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವೆಲ್ ನೋನ್ ಪರ್ಸನ್ನು. ನಮ್ಮ ರೊಟೇರಿಯನ್, ನಮ್ಮ ಕ್ಲಬ್ ರೊಟೇರಿಯನ್ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಇವ್ರದ್ದು ಮೂಲತಃ ಇವ್ರ ತಂದೆಯವರು ಶ್ರೀ ಲಕ್ಷ್ಮೀ ನರಸಿಂಹ ಚಿಟ್ಸ್ ಅಂದ್ಬಿಟ್ಟು ತುಮಕೂರಲ್ಲಿ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಚಿಟ್ ಹಾಕಿ ಮೊಟ್ಟ ಮೊದಲ ಬಾರಿಗೆ ಶ್ರೀ ಲಕ್ಷ್ಮೀ ನರಸಿಂಹ ಚಿಟ್ಸ್ ರಿಜಿಸ್ಟರ್ಡ್ ತುಮಕೂರು ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ನಾನು ಒಬ್ಬ ಶಿಕ್ಷಕ. ನಾನು ಕುಣಿಗಲ್ನಲ್ಲಿ ಶಿಕ್ಷಕನಾಗಿ ಮತ್ತು CRP ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಮೊಟ್ಟ ಮೊದಲು ಪರಿಚಯ ಆಗಿದ್ದು ಶ್ರೀಯುತ ತ್ರಿವೇಣಿ ಮೇಡಮ್ ಅವರು ಗಿರಿಗೌಡನ ಪಳಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ನಾನು CRP ಆಗಿದ್ದೆ. ಆಗ ಅವರು ಒಂದು ಮಾತನ್ನ ಬಡಿಸಿದ್ರು. ಸರ್, ಹೀಗೆ ಮಾತನಾಡ್ತಾ ಇರ್ಬೇಕಾದ್ರೆ ತುಮಕೂರು ನಮ್ಮ ಮನೆಯವರು ಚೀಟಿಯನ್ನು ನಡೆಸ್ತಾ ಇದ್ದಾರೆ, ನಿಮ್ಗೆ ಇಷ್ಟ ಆದರೆ ಒಂದು ಚೀಟಿಯನ್ನ ಅಲ್ಲಿ ನೀವು ಹಾಕಬಹುದು ಅಂತೇಳಿ ಅವರ ಮಾತಿಗೆ ನಾನು ಮನ ಕೊಟ್ಟು ಚೀಟಿಯನ್ನ ಶ್ರೀ ಲಕ್ಷ್ಮೀನರಸಿಂಹ ಚಿಟ್ಸ್ ತುಮಕೂರು ಇಲ್ಲಿ ನಾನು ಮೊಟ್ಟ ಮೊದಲನಾಗಿ 1 ಲಕ್ಷದ ಚೀಟಿಯನ್ನ ಇಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ನನ್ನ ಮಗಳ ಮದುವೆ ಸಡನ್ ಆಗಿ
ಸೆಟ್ ಆಯ್ತು. ಆ ಎಲ್ಲೂ ದುಡ್ಡಿನ ಅವಶ್ಯಕತೆ ಬೇಕು ಅಂದಾಗ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ನಮ್ಮ ಶ್ರೀಮತಿಯವರು ನಿಮ್ದೇ ಚೀಟಿ ಇದೆಯಲ್ಲ, ತ್ರಿವೇಣಿ ಮೇಡಮ್ ಹತ್ರ ಹಾಕಿದಿರಲ್ಲ ನೀವು, ಅಲ್ಲಿ ಎತ್ಕೊಂಬೋದಲ್ವಾ ಫಸ್ಟ್, ಅಲ್ಲಿಂದ ನಾವು ಪ್ರಾರಂಭ ಮಾಡೋಣ ಮದುವೆ ಕಾರ್ಯಕ್ಕೆ ಅಂತ ಹೇಳಿದ್ರು. ಅದೇ ಮನಸ್ಸಿನಲ್ಲಿ ಬಂದು ನಾನು ಶ್ರೀಗ ಬಾಲರಾಜರವರನ್ನ ಸಂಪರ್ಕಿಸಿ ಸರ್ ಚೀಟಿ ಬೇಕು ಅಂತ ಹೇಳಿದೆ. ಸರ್ ಕೊಡ್ತೀನಿ, ಮಗಳ ಮದುವೆ ನಾನು ಕೊಡ್ತೀನಿ ಅಂತ ಒಪ್ಕೊಂಡು ಮೊಟ್ಟ ಮೊದಲನೇದಾಗಿ ಚೀಟಿ ಕೊಟ್ಟರು. ನನ್ನ ಮಗಳ ಮದುವೆ ಅವರ ದುಡ್ಡನ್ನ ಪ್ರಥಮವಾಗಿ ನಾನು ಪಡೆದು ಬಹಳ ಸುಸೂತ್ರವಾಗಿ ಮದುವೆ ಕಾರ್ಯವನ್ನ ಮುಗಿಸ್ಕೊಂಡೆ. ಇದು ಮೊಟ್ಟ ಮೊದಲು ನನಗೆ ಒಂದು ಸಹಾಯ ಮಾಡಿದ್ದು ಶ್ರೀ ಲಕ್ಷ್ಮೀನರಸಿಂಹ ಚಿಟ್ಸ್. ಆ ನಂತರ ಮದುವೆಯಾದ ನಂತರ ನನ್ನ ಮಗಳು ಗರ್ಭಿಣಿಯಾಗಿ ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನ ಕೊಟ್ಟು ನಾಮಕರಣವನ್ನ ಮಾಡಬೇಕಾದ್ರೂ ಅದೇ ಲಕ್ಷ್ಮೀನರಸಿಂಹ ಚಿಟ್ಸ್ ಹಣ ನನಗೆ ಬಹಳ ಸಹಾಯಕ್ಕೆ ಬಂತು. ಆ ಎರಡು ಘಟನೆಗಳು ನನ್ನ ಒಂದು ಜೀವಮಾನದಲ್ಲಿ ಮರೆಯಲಾರದ ಘಟನೆಗಳಾದವು. ಹಾಗಾಗಿ ಚೀಟಿಯನ್ನ ಎಂದೂ ಹಾಕದ ನಾನು ಅಲ್ಲಿ ಚೀಟಿಯನ್ನ ಹಾಕಿ ಪ್ರಯೋಜನ ಪಡೆದಿದ್ದು ಜಾಸ್ತಿ. ಹಾಗಾಗಿ ನಾನು ಶ್ರೀ ಲಕ್ಷ್ಮೀನರಸಿಂಹ ಚಿಟ್ಸ್ ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸಿ ಇನ್ನು ಮುಂದೆ ನನ್ನ ಸ್ನೇಹಿತರನ್ನ ಕರೆದು ತಂದು ಇಲ್ಲಿ ಮೆಂಬರ್ಗಳನ್ನ ಮಾಡಿ ಅವರ ಒಂದು ಸಹಾಯವನ್ನ ನಾವು ಪಡಿಬೇಕು ಅಂತೇಳಿ ಮನಸ್ಸಿನಲ್ಲಿದೆ. ಅವರ ಸಹಕಾರವನ್ನು ಕೊಟ್ಟುಕೊಂಡು ಶ್ರೀ ಲಕ್ಷ್ಮೀನರಸಿಂಹ ಚಿಟ್ಸ್ ಅವರ ಒಂದು ಸಹಾಯವನ್ನ ಪಡೀಲಿಕ್ಕೆ ನಾವೆಲ್ಲರೂ ಸಹಕಾರವನ್ನು ಅವರಿಗೆ ಕೊಡೋಣ, ಅವರಿಂದ ಅನುಕೂಲವನ್ನು ಪಡೆಯೋಣ ಅಂತೇಳಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ನಾಗೇಶ್ ಅಂತ. ನಾನು ಅಥರ್ವ ಬಿಸ್ನೆಸ್ ಸರ್ವಿಸ್ನ CEO. ನಾನು ಲಾಸ್ಟ್ ರೋಟರಿನಲ್ಲಿ ನಮ್ಮ ಶ್ರೀಹರಿ ಅವ್ರನ್ನ ಮೀಟ್ ಮಾಡಿದೆ. ಆ್ಯಂಡ್ ನಾನು ಚಿಟ್ಟೆ ಹಾಕಿರಲಿಲ್ಲ ಲೈಫಲ್ಲಿ ಯಾವಲ್ಲೂ. ಆ್ಯಂಡ್ ಫಸ್ಟ್ ಟೈಮ್ ಶ್ರೀಹರಿ ಅವರು ಚಿಟ್ ಬಗ್ಗೆ ಹೇಳಿದಾಗ ಐ ಥಿಂಕ್ ಆಸ್ ಎ ಕ್ಯೂರಿಯಾಸಿಟಿ ಆ್ಯಂಡ್ ಜೊತೆಗೆ ಆಸ್ ಎ ರಿಲೇಷನ್ಶಿಪ್ ದಟ್ ಐ ಸ್ಟಾರ್ಟೆಡ್ ಒಂದು ಚಿಟ್ ಫಂಡ್ ತಗೊಂಡೆ ಅಲ್ಲಿ. ಅವ್ರದ್ದು ಲಕ್ಷ್ಮೀ ನರಸಿಂಹ ಚಿಟ್ಸ್ ಅಂತೇಳಿ ಲಾಸ್ಟ್ ಟೈಮ್ ಹೇಳಿದ್ರು. ಬಟ್ ಅಷ್ಟೇ ಗೊತ್ತು ನಮಗೆ ಒಂದು ದಿವಸ. ಬಟ್ ರಿಟರ್ನ್ಸ್ ಚೆನ್ನಾಗಿ ಬಂತು. ಆಮೇಲೆ ಕೆಲವು ಟೈಮಲ್ಲಿ ಒಂದು ಪ್ರಾಪರ್ಟಿ ಬೈ ಮಾಡೋ ಟೈಮಲ್ಲಿ ಟೈಮ್ಲಿ ದಟ್ ಈ ಹಸ್ ಸಪೋರ್ಟೆಡ್ ಟು ಬೈ ಎ ಪ್ರಾಪರ್ಟಿ ವಿತ್ ಅ ಚಿಟ್ ಫಂಡ್ನ ಕೊಟ್ಟಿರೋ ಟೈಮಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಆಲ್ ನಂದು ಟರ್ಮ್ನ ತುಂಬ ಚೆನ್ನಾಗಿ ಆಯಿತು. ಆ್ಯಂಡ್ ಜೊತೆಗೆ ದಟ್ ವಿ ಬಿಲ್ಡ್ ಎ ಗುಡ್ ರಿಲೇಷನ್ಶಿಪ್ ವಿತ್ ಶ್ರೀಹರಿ. ಆ್ಯಂಡ್ ಇನ್ನು ಮುಂದೆನೂ ಇರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಶ್ರೀಹರಿ ಅವರು ಅಥವಾ ಅವ್ರ ಚಿಟ್ಸ್ ಏನಿದೆ ಆ್ಯಂಡ್ ಜೊತೆಗೆ ತುಮಕೂರು ನಮಗೆ ಒಂಥರ ಸಂತೋಷ ಆದ ಒಂಥರ ಆ ಊರು ಅಂತಂದ್ರೇ ಆ ಊರಿನವರು. ಆ್ಯಂಡ್ ಈಸಿಲಿ ಟ್ರಸ್ಟಬಲ್ ಆ್ಯಂಡ್ ರಿಟರ್ನ್ಸು ಚೆನ್ನಾಗಿ ಕೊಡ್ತಾರೆ. ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ವಿಲ್ ರೆಕಮೆಂಡ್ ಶ್ರೀಹರಿ ಫಾರ್ ಫರ್ದರ್ ಚಿಟ್ಸ್ಗೆ ಏನಾದರೂ. ಥ್ಯಾಂಕ್ ಯು.